ಬಿಹಾರದಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಕ್ತಾಯ ಆಗಿದೆ. ಆದರೆ ಕಾಂಗ್ರೆಸ್ ಆರ್ಜೆಡಿ ಒಮ್ಮತದಿಂದ ಸೀಟು ಹಂಚಿಕೆ ಮಾಡಿಕೊಂಡಿಲ್ಲ. 121 ಕ್ಷೇತ್ರಗಳ ಪೈಕಿ ಬಹುತೇಕ ಕ್ಷೇತ್ರಗಳಲ್ಲಿ ಎರಡು ಪಕ್ಷದವರು ಕೂಡ ನಾಮಪತ್ರವನ್ನು ಹಾಕಿದ್ದಾರೆ. ಮಹಾಗಠಬಂಧನ್ ಮಧ್ಯೆ ಮೂಡಿರುವಂತಹ ಒಡಕನ್ನೇ ಬಿಜೆಪಿ ಮತ್ತು ಜೆಡಿಯು ಅಸ್ತ್ರ ಮಾಡಿಕೊಂಡು ಜಂಟಿಯಾಗಿ ಪ್ರಚಾರ ಶುರು ಮಾಡಿವೆ. ಈಗಾಗಲೇ ಕೇಂದ್ರ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಬಿಹಾರದಲ್ಲ ಪ್ರಚಾರವನ್ನು ಜೋರಾಗಿ ಶುರು ಮಾಡಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನೇ ಪ್ರಕಟ ಮಾಡದೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ನೇತೃತ್ವದ ಮೈತ್ರಿಕೂಟ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಬಿಹಾರದಲ್ಲಿ ನವೆಂಬರ್ 6ರಂದು ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಇವತ್ತೇ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಪಕ್ಷದಿಂದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿಲ್ಲ. ಆದರೂ 121 ಕ್ಷೇತ್ರಗಳಲ್ಲೂ ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಬಹುಪಾಲು ಅಭ್ಯರ್ಥಿಗಳು ಪಕ್ಷದ ಚಿಹ್ನೆ ಅಡಿ ನಾಮಪತ್ರ ಹಾಕಿದ್ದಾರೆ. ಬಿಹಾರ ಮೊದಲ ಹಂತದ ನಾಮಪತ್ರ ವಾಪಸ್ ಪಡೆಯಲು 20-10-2025 ಕೊನೆ ದಿನ. ಅಷ್ಟರಲ್ಲಿ ಸೀಟು ಹಂಚಿಕೆ ಫೈನಲ್ಗೆ ಐಎನ್ಡಿಐಎ ಒಕ್ಕೂಟ ತಿಣುಕಾಟ ನಡೆಸುತ್ತದೆ. ಸೀಟು ಹಂಚಿಕೆ ಎಲ್ಲ ಓಕೆ ಆದರೆ ಆಯಾ ಪಕ್ಷದ ಅಭ್ಯರ್ಥಿಗಳಿಗೆ ನಾಮಪತ್ರ ವಾಪಸ್ ಪಡೆಯುವಂತೆ ಸೂಚನೆ ನೀಡಬಹುದು. ಇಲ್ಲದಿದ್ದರೆ ಕಾಂಗ್ರೆಸ್ ಆರ್ಜೆಡಿ ಮಧ್ಯೆನೇ ಪೈಪೋಟಿ ನಡೆಯಲಿದ್ದು ಎದುರಾಳಿ ಆಗಿರುವ ಬಿಜೆಪಿ ಜೆಡಿಯು ಮೈತ್ರಿಕೂಟಕ್ಕೆ ದೊಡ್ಡ ಲಾಭ ಆಗೋದು ಗ್ಯಾರಂಟಿ. ಇಂಡಿಯಾ ಕೂಟದ ಮಧ್ಯೆ ಟಿಕೆಟ್ ಹಂಚಿಕೆ ಹಗ್ಗಜುಗಾಟ ನಡೀತಾ ಇದ್ರೆ ಈಗಾಗಲೇ ಬಿಹಾರದ 243 ಕ್ಷೇತ್ರಗಳಿಗೂ ಬಿಜೆಪಿ ಜೆಡಿಯು ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಮೊದಲ ಹಂತದ 121 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಯು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಪ್ರಚಾರನೂ ಶುರು ಮಾಡಿದ್ದಾರೆ. ಬಿಹಾರದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿದ್ದಾರೆ. ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿನೂ ಪ್ರಚಾರ ಮಾಡುತ್ತಿದ್ದಾರೆ. ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ, ಯುಪಿ ಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರೊಂದಿಗೆ ಸಿವಾನ್ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋನು ಮಾಡಿದ್ರು. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಕೂಡ ಕ್ಯಾಂಪೇನ್ ಮಾಡುತ್ತಿದ್ದು ಕಾಂಗ್ರೆಸ್ ಮತ್ತು ಲಾಲೂ ಪ್ರಸಾದ್ ಪಕ್ಷದ ಮೇಲೆ ಭರ್ಜರಿ ಆರೋಪಗಳನ್ನ ಮಾಡ್ತಾ ಹರಿಹಾಯ್ತಿದ್ದಾರೆ. आरजेडी की अभी सूची देखी है, वो सूची में साहबुद्दीन के बेटे का नाम मैंने देखा है. मुझे बताओ, अगर आरजेडी आज भी साहबुद्दीन के बेटे को टिकट दे तो बिहार सुरक्षित रह सकता है क्या? जोर से बोलो, रह सकता है क्या? बिहार की मतदाता सूची में बांग्लादेशी घुसपैठियों का नाम होना चाहिए क्या? किस प्रकार की वाहियात दलीलें करते हैं और ये बिहार मान जाएगा? हम चुनाव आयोग की पहल का समर्थन करते हैं. केवल बिहार नहीं, पूरे देश में से मतदाता सूची से घुसपैठियों को निकाल. ಅಮಿತ್ ಶಾ ಹೇಳುತ್ತಿರುವ ಶಹಾಬುದ್ದೀನ್ ಆರ್ಜೆಡಿ ಪಕ್ಷದ ಮಾಜಿ ಸಂಸದ. ಡಬಲ್ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ವ್ಯಕ್ತಿ. ಅಪ್ಪನಂತೆ ಶಹಾಬುದ್ದೀನ್ ಮಗ ಒಸಾಮಾ ಶಾಹಿಬ್ ಕೂಡ ಅಪರಾಧ ಕೇಸ್ನಲ್ಲಿ ಭಾಗಿಯಾಗಿದ್ದ. ಈಗ ಒಸಾಮಾ ಶಾಹಿಬ್ಗೆ ಆರ್ಜೆಡಿ ಟಿಕೆಟ್ ಕೊಟ್ಟಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಅಮಿತ್ ಶಾ, ನಿತೀಶ್ ಕುಮಾರ್ ವಾಗ್ದಾಳಿ ಮಾಡುತ್ತಿದ್ದಾರೆ. ಒಟ್ಟಾರೆ ಬಿಹಾರದಲ್ಲಿ ಇವತ್ತಿನಿಂದ ಅಸಲಿ ಎಲೆಕ್ಷನ್ ಆಟ ಶುರುವಾಗಿದ್ದು ಕಾಂಗ್ರೆಸ್ ಆರ್ಜೆಡಿ ಜಗಳವೇ ಬಿಜೆಪಿ ಜೆಡಿಯುಗೆ ಲಾಭವಾಗುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.